ಹಿಂಗಿದೆ ನನ್ನ ಫಸ್ಟ್ ಐ ವಾಚ್ ಇದು. ಹೋದ ಸರಿ ಬಂದು ಸ್ವಲ್ಪ ರಾಂಗಾಗಿ ಮಾತಾಡಿರ್ತೀನಿ. ಇವ್ರ ಹತ್ರ ಒಂದು ಕಾರ್ಡ್ ಇಸ್ಕೊಂಡಿದ್ರು, ಲೈಕ್ ಹೆಲ್ತ್ ಚೆಕಪ್ ಕಾರ್ಡ್ ಅಂತ ಹೇಳ್ತಾಯಿದ್ರು. ಬಂದವರು ಇಷ್ಟ ಪ್ರಕಾರ ಹೆಲ್ತ್ ಚೆಕಪ್ ಕಾರ್ಡನ್ನ ಈಸ್ಕೊಂಡೋಗಿ, ಅದು ಒಳ್ಳೆಯದೇ ನಿಮಗೆ. ಹೋಗ್ತಾ ಇದ್ದೀನಿ ಇವಾಗ. ಮುಂದೆ ನೋಡ್ಕೊಬಾರ, ಹಿಂದೆ ನೋಡ್ಬೇಡ ಕಣ, ಮುಂದೆಯಿಂದ ಬಾ, ಆ ಕಡೆಯಿಂದ ತಾನೇ ಬರ್ತಾಯಿದ್ದೆ, ಮುಂದೆ ನೋಡ್ಕೊಬರ್ಬೇಕು ಇರ್ತಾರೆ. ಯಾವ ಕಡೆನೂ ಬರ್ತಿದ್ಯಲ್ಲಿ. ಕೆಲವ್ರಿಗೆ ಭಯ ಅಲ್ಲ ಗುರು, BTL ಅಂದರೆ ಭಯ. ಯಾಕಂದರೆ ಆ ಥರ ಗೊತ್ತಿರೋ ಕಾಲೇಜ್ ಅದು. ಇಂಡಿಕೇಟ್ರ್ ಹಾಕಿ ಇರೋಣ, ಸಾಯ್ಬೇಡ ಬಂದು ಇರೋಣ. ಇಂಡಿಕೇಟ್ರ್ ಹಾಕಾದ್ಮೇಲೆ ನಾನು ತಾನು ಸ್ಲೋ ಮಾಡಿದೆ. ಇಂಡಿಕೇಟ್ರ್ ಇಟ್ಕೊಂಡಿದ್ದೀರೇನೋ ನೋಡು 6ನೇ ಬಿಕಾಸ್ ಐ ಆಮ್ 20. ನಾವು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು. ಇಲ್ಲಿ ಮೊನ್ನೆ ಆಗಿದ್ದು ಗುರು ಸೈಕಿಗೆ. ಈ ಒಂದು ವಿಡಿಯೋದಲ್ಲಿ ಯಾವುದೇ ತರಹದ ಬೇರೆಯವರ ವಿಡಿಯೋವನ್ನು ಕದ್ದು ಹಾಕಿಲ್ಲ ಅಥವಾ ಬೇರೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಮಾಡಲಾಗಿಲ್ಲ. ಹಾಗೂ ಈ ಒಂದು ವಿಡಿಯೋ ಓನ್ ಕ್ರಿಯೇಟರ್ ಆದ ನನಗೆ, ಸೋಲೋ ಕ್ರಿಯೇಟರ್ ಆದ ನನಗೆ ಸ್ವಂತವಾಗುತ್ತದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ವಾಚ್ ಹಾಕೋಬಿಡೋಣ. ಐ ವಾಚ್ ಹಿಂಗಿದೆ ನನ್ನ ಫಸ್ಟ್ ಐ ವಾಚ್ ಇದು. ಚೆನ್ನಾಗಿದೆಯಾ? ಸೊ ಅಂದರೆ ಏನಾದ್ರು ಒಂದು ಸೆಟ್ಟಿಂಗ್ ಹೋಗ್ಬಿಡುತ್ತೆ. ಐ ವಾಚ್ಗೆ ಇದು ಚೆನ್ನಾಗಿದೆ. ಓಕೆನಾ? ಚೆನ್ನಾಗಿದೆಯಲ್ಲ? ಓಕೆ, ವೆಲ್ಕಮ್ ಟು ಅನದರ್. ಸೊ ಇವಾಗ ಕೀ ತೊಗೊಂಡು ಬಾಯ್ ಮಾ. ಹಾಂ, ಓಕೆ ಬಾಯ್. ಇವತ್ತು EP2 ಅಂದರೆ ಎಪಿಸೋಡ್ 2ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೋದ ಸರಿ ಕಾಲೇಜ್ ಬಂದು ಫೆಸ್ಟಿವಲ್ ಬಿಟ್ಟಿದ್ರು ಡಿಗ್ರಿ ಸ್ಟೂಡೆಂಟ್ಸ್ಗೆ. ಅದಕ್ಕೋಸ್ಕರ ಡಿಗ್ರಿ ತೊಗೋಬೋದಲ್ಲ ಪೋಣ ನೀನು ಅಂದರೆ ನಾವೊಂದು ವಿಷಯ ಹೇಳ್ತೀನಿ. ಇವಾಗ ನಮ್ಮ ಫ್ರೆಂಡ್ಸು ಡಿಗ್ರಿ ತೊಗೊಂಡೋಗಿ ಯಾವುದೋ ಫೋನ್ ಇಲ್ಲೇ ಇದೆಯಾ, ಫೋನ್ ಜಾಬಲ್ಲಿ ಹುಡುಕ್ತಾಯಿದ್ದೀನಿ. ಬ್ಯಾಕಪ್ಸು ತುಂಬ ಉಳ್ದೈತೆ ಡಿಗ್ರಿಯಲ್ಲೇ ನಮ್ಮ ಫ್ರೆಂಡ್ಸ್ದೆ. ಸೊ ಅವ್ರದ್ದೇ ಇನ್ನೂ ಕ್ಲಿಯರ್ ಮಾಡಿದೆ. ಅವ್ರು ಫೆಸ್ಟಿವಲ್ ನಡೆಸ್ಕೊಂಡು ಇಲ್ಲಿಂದ ಓಡಿಸ್ತವ್ರು ಅವ್ರನ್ನ. ನಾವು ನಮ್ಮ ಕೈಲಾಗುತ್ತೆ ಆ ಥರ ಏನೋ ಅಡ್ಡ ಇಡಿಯಾಗಿ ಎಲ್ಲ ಪಾಸ್ ಹಾಕೊಬಂದ್ಬಿಟ್ವಿ. ಹೋದ ಸರಿ ಬಂದು ಸ್ವಲ್ಪ ರಾಂಗಾಗಿ ಮಾತಾಡಿರ್ತೀನಿ, ಲೈಕ್ ಅದು ಇದು ಆ ಥರ ಇನ್ಸಿಡೆಂಟ್ ಆಗಿಬಿಟ್ರೆ ಸಡನ್ನಾಗಿ ಏನು ಬಾಯಿಗೆ ಬರ್ತವೋ ಅದನ್ನು ಅಂದ್ಬಿಡ್ತೀನಿ. ಸೊ ಈ ಸರಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಹುಷಾರಾಗಿ ನೋಡಿಕೊಂಡು ಮಾತಾಡಬೇಕು ಅಂತ. ಯಾಕೂ ಈ ಥರ ನಡಿ ರೋಡ್ನ ನಿಮ್ಮ ಮನೆ ಥರ ಮಾಡ್ಕೊಂಡು ಕೂತವ್ರೆ. ನಾನು OnePlus ತೊಗೊಳ್ಳೋವರೆಗೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ 360 ಡಿಗ್ರಿ ಆ್ಯಂಗಲಲ್ಲಿ ಹಿಡಿದ್ರೂ ಚೆನ್ನಾಗಿರುತ್ತೆ ಅಂತ, 180 ಡಿಗ್ರಿ ಲೆನ್ಸಲ್ಲಿ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಹಾಯ್. ಹಾಂ, ಯಾರು ಅಷ್ಟೇ ಹೆಲ್ಮೆಟ್ ತೊಗೊಳ್ಳೋ ಟೈಮಲ್ಲಿ ನೀವೇನು ಮಾಡಿ, ಹೆಲ್ಮೆಟ್ಟು ನಿಮಗೆ ಟೈಟಾಗಿರಬೇಕು. ಬಿಕಾಸ್ ನೀವು ಹಾಕೊಂಡು ಹೋಗುವಾಗ ಹೆಲ್ಮೆಟ್ ಬಂದು ಶೇಕೆ ಆಗಬಾರ್ದು ಚೂರು. ದಯವಿಟ್ಟು ಆ ಥರ ತೊಗೊಳಕ್ಕೆ ಹೋಗ್ಬೇಡಿ. ಲೂಸಾಗಿರೋ ಹೆಲ್ಮೆಟ್ ತೊಗೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಟೈಟಿಗಿರೋ ಹೆಲ್ಮೆಟ್ ತೊಗೊಳ್ಳಿ. ನಾನು ಸ್ವಲ್ಪ ಲೂಸಿಗಿರೋ ಹೆಲ್ಮೆಟ್ ತೊಗೊಬಿಟ್ಟಿದ್ದೀನಿ. ಇವಾಗ ಟೈಟ್ಗಾಗಿದೆ ಇದು, ಟೈಟ್ಗೆ ಅನಿಸಿದ್ರು ನಾನು ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಮಾಡ್ಸೋಕ್ಕಾಗಲ್ಲ. ಬಿಕಾಸ್ ಗೊತ್ತಲ್ಲ ನಿಮಗೇನೆ, ಹೆಲ್ಮೆಟ್ ಮಾಡಿಫಿಕೇಷನ್ ಯಾವನಾದ್ರೂ ಮಾಡಿಸ್ತಾನ? ಚಿಕ್ಕರಿಂಗೆಲ್ಲ ಮಾಡಿಸ್ತಾರೆ. ಒಳಗಡೆ ಐಟಮ್ನ ಸ್ವಲ್ಪ ದೊಡ್ಡದು ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲ ಹಾಕೋಕ್ಕೆ ಆಗಲ್ಲ, ವೇಸ್ಟ್ ಆಗೋಗುತ್ತೆ, ವೇಸ್ಟ್ ಆಫ್ ಕಾಸ್ಟು. ಅದು ಯಾರೂ ಆ ಥರ ಮಾಡೋಕ್ಕೆ ಹೋಗಲ್ಲ. ಇವ್ರ ಹತ್ರ ಒಂದು ಕಾರ್ಡ್ ಇಸ್ಕೊಂಡಿದ್ರು, ಲೈಕ್ ಹೆಲ್ತ್ ಚೆಕಪ್ ಕಾರ್ಡ್ ಅಂತ ಹೇಳ್ತಾಯಿದ್ರು. ಬಂದವರು ಇಷ್ಟ ಪ್ರಕಾರ ಹೆಲ್ತ್ ಚೆಕಪ್ ಕಾರ್ಡನ್ನ ಈಸ್ಕೊಂಡೋಗಿ, ಅದು ಒಳ್ಳೆಯದೇ ನಿಮಗೆ. ಎಷ್ಟು ದೊಡ್ಡ ದಾಡಿ ಅವ್ರದ್ದು, ಪೂಜಾರಿ ಅವ್ರದ್ದು ಕಾಣಿಸ್ತಿದ್ಯಾ ನಿಮಗೆ? ಓಕೆ, ಕಾಣಿಸ್ತಿದೆ.
ಜಾಸ್ತಿ ಗಾಳಿ ಹೊಡಿತಿದೆ ಇವತ್ತು, ಯಾಕೋ ಗೊತ್ತಿಲ್ಲ. ಇವತ್ತು ಹಿಂದೆ ಹೋಗ್ತೀನಿ ರೀ. ಹಾಂ, ಅವತ್ತು ಕಲರ್ ಡ್ರೆಸ್ ಹಾಕೋ ಬಂದಿದ್ನಲ್ಲ. ಸೊ ಕೆಲವೊಂದು ಲೇ ಯಾಕ್ರೋ ಈ ಥರ ಮಾಡ್ತೀರ ಲೇ? ನನಗೊಂಚೂರು ಕೆಟ್ಟದ್ದು ಬೈಬಾರ್ದು ಅಂತ ಬರ್ತಾ ಇದ್ದೀನಿ. ನನ್ನನ್ನೇ ನನ್ನ ಬಾಯಿಂದ ಕೆಟ್ಟದ್ದು ಮಾತು ಬರ್ಸೋದೇ ನನ್ನ ಮಕ್ಕಳು ಹೋಗಲ್ಲ. ಓ ಈ ಎಷ್ಟಪ್ಪ ಟೈಮ್ ಇವಾಗ? ಮುಂದೆ ನೋಡ್ಕೊಬಾರ, ಹಿಂದೆ ನೋಡ್ಬೇಡ ಕಣ. ಮುಂದೆಯಿಂದ ಬಾ, ಆ ಕಡೆಯಿಂದ ತಾನೇ ಬರ್ತಾಯಿದ್ದೆ, ಮುಂದೆ ನೋಡ್ಕೊ ಬರ್ಬೇಕು. ಯೂನಿಕಾರ್ನ್ ಅದು ರೆಡ್ ಬೇರೆ. BS2 ಮಾಡಲಿ ಇವಾಗೆಲ್ಲ ಸಿಗಲ್ಲ ಗುರು ಯೂನಿಕಾರ್ನ್ ಅಲ್ಲಿ ಕೂಡ. ಬಿಕಾಸ್ BS2 ಎಲ್ಲ ಬ್ಯಾಟ್ರಿ ಬಂದು ನಂದು ಒಂದು ಆ್ಯಸಿಡ್ ಬ್ಯಾಟ್ರಿ ಅಲ್ಲ ಗುರು, ಅದು ಭಯಂಕರ ಒಂದು ಇದು ಕೊಡುತ್ತೆ. ಅದಕ್ಕೋಸ್ಕರ ಲೈಕ್ ನಮ್ಮದು ರೀಚಾರ್ಜ್ ಆದರೂ ಸರಿ, ಆಗಿಲ್ಲ ಅಂದರೂ ಸರಿ, ಕಿಕ್ ಹೊಡೆದುಕೊಂಡು ಹೋದರೆ ಮುಂದಕ್ಕೆ ಭಯಂಕರ ಯೂಸ್ ಆಗುತ್ತೆ. ಒರಿಜಿನಲ್ ಬ್ಯಾಟ್ರಿಗಿಂತ ಆ್ಯಸಿಡ್ ಬ್ಯಾಟ್ರಿ ಭಯಂಕರ ಯೂಸ್ ಕೊಡುತ್ತೆ. ಅದು ಯಾರಿಗೋ ಗೊತ್ತಿಲ್ಲ, ಆ್ಯಸಿಡ್ ಬ್ಯಾಟ್ರಿ ಇರೋರಿಗೆ ಗೊತ್ತಿರೋಲ್ಲ ಆ ವಿಷಯ. ನಮಗೆ ಗೊತ್ತು, ಯಾಕಂದರೆ ಒಂದು ಕೆಲವೊಂದು ಯೂಟ್ಯೂಬರ್ಸ್ ಹೇಳ್ತಾರೆ ಇದರ ಬ್ಯಾಟ್ರಿ ಗಾಡಿ ಬ್ಯಾಟ್ರಿ ಇರುವಂಥ ಬೈಕ್ಗೂ ಮತ್ತು ಆ್ಯಸಿಡ್ ಬ್ಯಾಟ್ರಿ ಇರೋ ಬೈಕ್ಗೂ ವ್ಯತ್ಯಾಸ ಏನು ಅಂತ ಕೇಳಿದಾಗ, ಬ್ಯಾಟ್ರಿ ಬೈಕ್ಗಳು ಸ್ವಲ್ಪ ಎಕ್ಸ್ಟ್ರಾ ಒಂದು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ, ಇದು ಆ್ಯಸಿಡ್ ಬ್ಯಾಟ್ರಿ ಬಂದು ಪ್ರೊಡ್ಯೂಸ್ ಮಾಡಲ್ಲ ಅಂತ ಒಂದು ಸುಳ್ಳಲ್ಲಿ ಇರ್ತಾರೆ. ಅದು ಸುಳ್ಳು ಗುರು, 100% ಸುಳ್ಳು. ಕೇಳಿರೋರಿಗೆ ಈ ಒಂದು ವಿಡಿಯೋನ ಕಳಿಸಿ ನೋಡಿಬೇಕಾರೆ ಅವರೇ ಹೇಳ್ತಾರೆ. ಲೈ ಯಾವ ಕಡೆನೋ ಬರ್ತಿದೆಯಲ್ಲಿ. ಯಾವತ್ತೂ ಅಷ್ಟೇ, ದಯವಿಟ್ಟು ನಿಮ್ಮ ಸ್ಕೂಟಿಗಳಲ್ಲಿ 4 ಬೆರಳನ್ನ ಮುಂದೆನೇ ಇಟ್ಕೊಳ್ಳಿ, ಬ್ರೇಕ್ ಮೇಲೇ. ಸ್ಪೀಡ್ಗೆ ಹೋಗ್ಬೇಕಾ, ಜಸ್ಟ್ ರೈಸ್ ಕೊಡಿ. ಸುಮ್ಮನೆ ಥ್ರಾಟಲ್ ಮಾಡ್ಕೊಂಡೇ ಕೂತು ಡ್ರೂಮ್ 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 ಅಂತ ಥ್ರಾಟಲ್ ಮಾಡ್ಕೊಂಡೇ ಕುತ್ಕೋಬೇಡಿ, ರೇಸ್ ಮಾಡ್ಕೊಂಡು ಕುತ್ಕೋಬೇಡಿ. ನಮ್ಮ ಮಾತುಗಳಲ್ಲಿ ಸುಮ್ಮನೆ ಡ್ರನ್ 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 ಅಂತಲೇ ಕುತ್ಕೊಳಕ್ಕೆ ಹೋಗಬೇಡಿ. ಆ ಥರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕಂದರೆ ಲೈಟಿಗೆ ಇಂಜಿನ್ ಸೀಸ್ ಆಗುವಂಥ ಇದಕ್ಕೂ ಚಾನ್ಸಸ್ ಕೂಡ ಇರ್ತದೆ. ಇವತ್ತೇನು ಇಷ್ಟೊಂದು ಜನ ಬಂದ್ಬಿಟ್ರೆ ಶನಿವಾರ, ನಾನು ಬೇರೆ ತುಂಬ ಲೇಟಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರೆಂಡಿಗೆ ಫೋನ್ ಮಾಡಬೇಕು, ಸರ್ ಬಂದಿದ್ದಾನೆ ಇಲ್ಲ ಅಂತ. ಬಂದಿದ್ದರೆ ಏನೋ ಒಂದು ಹೇಳ್ಬಿಟ್ಟು ಹೋಗೋದೇ. ಕೆಲಸ ಇರುತ್ತೆ ಗುರು, ಅವ್ರ ಕೆಲಸ ಇಲ್ದಿರ ಬರ್ತಾರೆ, ನಮ್ಮ ಕೆಲಸ ಇರುತ್ತೆ. ಚೆನ್ನಾಗಿದೆ. ಇಲ್ಲೆಲ್ಲ ಕಲರ್ ನೆಮ್ಸ್ಕೊಂಡ್ರೆ ನನಗೆ ನಗು ಬರುತ್ತೆ. ಬಟ್ ಯಾವುದೇ ಥರ ಅಂತ ಕೆಟ್ಟ ಮಾತಾಡಬಾರ್ದು ಅಂತಲೇ ಹೋಗ್ತಿರೋದು ನಾನು ಇವತ್ತೆಲ್ಲ. ಕೆಟ್ಟ ಮಾತು ಮಾತಾಡಬಾರ್ದು. ಬಂದ್ಬಿಟ್ವಿ ಹತ್ರ. ಇನ್ನೇನು ಸ್ವಲ್ಪ ದೂರನೇ ಇರೋದು ನಮ್ಮ ಕಾಲೇಜು. ಕೆಲವ್ರಿಗೆ ಭಯ ಅಲ್ಲ ಗುರು, BTL ಅಂದರೆ ಭಯ. ಯಾಕಂದರೆ ಆ ಥರ ಗೊತ್ತಿರೋ ಕಾಲೇಜ್ ಅದು. ಲೈಕ್ ಬೆಂಗಳೂರು ಮಹಾರಾಣಿ ಕಾಲೇಜ್ ಹೆಂಗೋ ಅದೇ ಥರ ಇಲ್ಲ ಹಂಗೆ. ಯಾಕೋ ಇಂಡಿಕೇಟ್ರ್ ಹಾಕಿ ಸಾಯೋ? ಆಯ್ತು, ಇಂಡಿಕೇಟ್ರ್ ಹಾಕಿ ಸಾಯಿ, ಹೊಸ ಗಾಡಿ ತಾನೆ, ಇಂಡಿಕೇಟ್ರ್ ಹಾಕಿ ಸಾಯಿ. ಒಂದು ನಿಮಿಷನ ಆಯ್ತಾನ, ಒಂದು ನಿಮಿಷ ಇರೋಣ, ಸಾಯ್ಬೇಡ, ಬಂದಿರೋಣ. ಯಾವುದೇ ಥರ ಇನ್ಸಿಡೆಂಟ್ ಆಗಬಾರ್ದು ಅಂದ್ಕೊಂಡೆ ಹೋಗ್ತಾ ಇರೋದು. ಬಿಕಾಸ್ ಇಂಡಿಕೇಟ್ರ್ ಹಾಕಾದ್ಮೇಲೆ ನಾನು ತಾನು ಸ್ಲೋ ಮಾಡಿದೆ. ನೀನು ನಾಳೆವರೆಗೂ ಹೋಗ್ತೀಕೋ, ನಮ್ಮನ್ನು ಬಿಟ್ಬಿಡ.
ಅಯ್ಯಯ್ಯೋ ಇವ್ರು ಹೇಳಿದ ಮಾತು ಕೇಳಲ್ಲ ನುಗ್ತಾವಣ ಇವನು. ಅಲ್ಲ ಲೇ ಬ್ಯಾಟ್ರಿ ಗಡಿ ಯಾಕೋ ಈ ಕಡೆ ನುಗ್ತೈತೆ. ಇಂಡಿಕೇಟ್ರ್ ಹಾಕಿ ಸಾಯಿರೋಲ್ಲ. ಇಂಡಿಕೇಟ್ರ್ ಅಂತ ತಿಗ್ದಲ್ಲಿ ಇಟ್ಕೊಂಡಿದ್ದೀರೇನೋ ನೋಡಿ. ಆರನೇನು ತಿಗ್ದಲ್ಲಿ ಇಟ್ಕೊಂಡವನ ಏನ್ರಲ್ಲೋ ನನ್ನನ್ನು ಆ ಥರ ಮಾತಾಡ್ಸೋಕೆ ದುಡ್ಡು ಮಾಡ್ಕೊಂಡ್ರು. ನಾನು ಮಾತಾಡೋ ಲೀಗಲ್ ರೈಟ್ಸ್ ಇದೆ, ಅರ್ಥ ಆಯ್ತಾ? ರೈಟ್ಸ್ ಬಗ್ಗೆ ಯಾರೂ ಮಾತಾಡೋಕೆ ಹೋಗಬೇಡಿ, ಬಿಕಾಸ್ ಐ ಆಮ್ 20. ಈ ಚಾನಲ್ಗಳು ಶುರು ಮಾಡಿದಾಗ ನಾನು 2014ಇಂದ 2024ವರೆಗೂ ನಾನು ಒಬ್ಬ ಯೂಟ್ಯೂಬರ್ ಆಗೇ ಇದ್ದೀನಿ. ಇನ್ನು ಯಾವ ಥರ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿಲ್ಲ ಗುರು. ಎಷ್ಟೇ ಕಷ್ಟ ಬಿದ್ರೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿಲ್ಲ. ಸಿಗುತ್ತೆ ನಮಗಂತ ಒಂದು ಟೈಮ್ ಅನ್ನೋದು ಬರುತ್ತಲ್ಲ. ಇವಾಗ ಹೆಂಗೆ ಟಿಪಿಕಲ್ ಕನ್ನಡಿಗರು ಅವ್ರು ಹೇಳಿದ್ರು ಅದೇ ಥರ ವೆಯ್ಟ್ ಮಾಡ್ತೀನಿ. ಕಾಯಷ್ಟು ಸುಖ ಇಲ್ಲ, ಸಕ್ಸಸ್ ಆದಮೇಲೆ ಬರೋ ಸಂತೋಷನೇ ಇಲ್ಲ. ಅವ್ರು ಹಂಗೆ ಹೇಳಿದ್ ಗುರು. ಕೆಲವೊಂದು ವೀಡಿಯೋಗಳಲ್ಲಿ ಕೇಳಿಸ್ಕೊಂಡು ನೋಡ್ರಿ. ಅವ್ರು ಏನು ಚೆನ್ನಾಗಿ ಮಾಡ್ತಾ ಇರ್ತಾನೆ ಅಂದರೆ ನಿಜ ನನಗಂತೂ ಖುಷಿ ಗುರು. ನಾನು ಬಿಗ್ ಫ್ಯಾನ್ ಅಂತ ಹೇಳ್ಬೋದು. ಏನೋ ಹೇಳೋಬ್ರು ಡಿ ವಿ ಇನ್ ಕನ್ನಡ ನೋಡಿದ್ರಾ ಅಂತ ಕೇಳಿದ್ರು. ನೋಡ್ತೀವಿ, ಬಟ್ ಈಸ್ ಆಲ್ಸೋ ರೈಡರ್, ಐ ಆಮ್ ಆಲ್ಸೋ ರೈಡರ್. ಟ್ರಾವೆಲರ್ಗೂ ರೈಡರ್ಗೂ ಮತ್ತು ಇನ್ಫಾರ್ಮೇಷನ್ ಚಾನಲ್ಗೂ ವ್ಯತ್ಯಾಸ ತುಂಬ ಇದೆ, ಅದಾಯ್ತಾ? ಅವರು ಎಂಟರ್ಟೈನ್ಮೆಂಟ್ ವಿತ್ ಎಜುಕೇಷನ್, ಅವ್ರದ್ದು ಎಂಟರ್ಟೈನ್ಮೆಂಟ್ ವಿತ್ ಎಜುಕೇಷನ್ನು ಟಿಪಿಕಲ್ ಕನ್ನಡಿಗ ಅವರು ಮಾಡ್ತಾ ಇರೋದು. ನಾವು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು, ಅರ್ಧಾಯ್ತಾ? ನಮ್ಮ ಚಾನಲ್ ಯಾವ ಒಂದು ಇದ್ರ ಪ್ರಕಾರ ಬರುತ್ತೆ, ಸ್ಟೇಟ್ಮೆಂಟ್ ಪ್ರಕಾರ ಬರುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಪ್ರಕಾರ ಬರುತ್ತೆ ಪಕ್ಕ. ಎಜುಕೇಷನ್ ಅನ್ನೋದು ಇನ್ನೂ ಶುರು ಮಾಡಿಲ್ಲ. ಎಜುಕೇಷನ್ ಶುರು ಮಾಡಿದಾಗ ಹೇಳ್ಕೊಳೋಣ. ಇಲ್ಲಿ ಮೊನ್ನೆ ಆಗಿದ್ದು ಗುರು ಸೈಕಿಗೆ ಏನರ ಮಾಡ್ತಿದ್ರು ಹುಡುಗಿರ ಜೊತೆ. ಅಯ್ಯಯ್ಯೋ, ಈ ಕೇರಳ ಹುಡುಗರಿಗೆ ಕಿತ್ತಾಗಿರೋ ಕೆಲಸ ಏನೂ ಇರಲ್ಲ ನೋಡ್ರಿ. ಸರಿ ಬರೋದಾ? ಇವಾಗ ನಮ್ಮ ಇವ್ರಿಗೆ ಫೋನ್ ಮಾಡ್ತೀನಿ ರೀ. ನೋಡಿ ನಮ್ಮ ಕಾಲೇಜ್, ನಮ್ಮ ಕ್ಲಾಸ್ ಇದು ಫಸ್ಟ್ ಇಯರ್ ಕ್ಲಾಸು, ಮತ್ತು ಇದು ಸೆಕೆಂಡ್ ಇಯರ್ ಕ್ಲಾಸು. ನೆಕ್ಸ್ಟು ಒಳಗಡೆ ನೋಡಿದ್ರಲ್ಲ, ಅದೆಲ್ಲ ಬಂದು ಮಿಷಿನಿಸ್ಟ್, ಎಲೆಕ್ಟ್ರಿಷಿಯನ್ಸ್ ನಮ್ಮವರ ಒಂದು ಟ್ರೈನಿಂಗ್ ಸೆಕ್ಟರ್. ಅದು ಟ್ರೈನಿಂಗ್ ಅಂದರೆ ಅದು ಕಲ್ತ್ಕೊಳೋದು, ಲರ್ನಿಂಗ್ ಅಲ್ಲೇ. ಇವಾಗ ನೋಡಿ ಆನ್ ಮಾಡಿದ್ದೀನಿ, ಅಲ್ಲಿ ತಿರುಗ್ತಾ ಇಲ್ಲ. ಈಗ ಲಾಂಗ್ ಪ್ರೆಸ್ ಮಾಡ್ತೀನಿ, ಸಾಕಾ ಸೌಂಡು ನೋಡಿ ಆಫ್ ಆಯ್ತು. ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕಾ? ನಾವು ಎಲೆಕ್ಟ್ರಿಷಿಯನ್ಸ್, ನಮಗೆ ಗೊತ್ತು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ. ಯಾರ್ದು ಬ್ಯಾಗ್ ಇದಾವ? ನಮ್ಮ ಒಂದು ನಮಗೆ ಬಾಕ್ಸ್ ತಂದವನು. ಓಕೆ, ನಮ್ಮ ಹೆಲ್ಮೆಟ್ಟು ನಂದು, ಮತ್ತು ಮಿಕ್ದವ್ರದ್ದು ಯಾರ್ದು ಬ್ಯಾಗೇ ಇಲ್ಲ ಗುರು, ನಿಜ. ಸರಿ, ಕ್ಲಾಸ್ ಸ್ಟಾರ್ಟ್ ಆದಾಗ ಏನಾದರೂ ಬಂದರೆ ನೋಡ್ತೀನಿ. ಶನಿವಾರ ಅಲ್ಲ ಗುರು, ಅದಕ್ಕೋಸ್ಕರ. ಓಕೆ, ಸೊ RRF ಇನ್ನೂ ಯಾರೂ ಬಂದಿಲ್ಲ. ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ? 11:21. ಇನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ಕಾಲೇಜೇ ಮುಗಿದೋಗುತ್ತೆ. ಸುಮ್ಮನೆ ಇವಾಗ ಬಂದು ನೋಡಿ, ಇಷ್ಟು ಬುಕ್ಕು, ಇದೆಲ್ಲ ಒಂದೇ ಬುಕ್ಕೆ, ಒಂದೇ ಟೈಪ್ ಬುಕ್ಕು, ಬಟ್ ಇದು ಚೇಂಜು. ಇದು ಮತ್ತು ಕೆಳಗಡೆ ಇರೋದು ಸೇಮ್, ಮೇಲೆ ಇರೋ ಥರನೇ ನಮ್ಮ ಡ್ರಾಯಿಂಗಿಗೆ. ಇದು ಸ್ವಿಚ್ ಬೋರ್ಡ್ ಕನೆಕ್ಷನ್, ಅದು ಬಲ್ಬು, ಸಾಕೆಟು, ಸ್ವಿಚ್ಚು. ಫಸ್ಟ್ನೇ ತೋರಿಸ್ತೀನಿ, ಸೈಟಾಗಿರೋದು ನೋಡ್ತಾರೆ. ಸೈಟಾ? ಇದು ಕಟ್ಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು ನಮ್ಮ ಫ್ರೆಂಡ್ ಚೆನ್ನಾಗಿ ಇಸ್ಕೊಟ್ಟಿದ್ದೀವಿ, ಟೆಸ್ಟ್ ಮಾಡಿ. ಮತ್ತು ಇದು ಪ್ಲೇಯರ್, ಇದು
ಎಲೆಕ್ಟ್ರಿಷಿಯನ್ ಬ್ಲೇಡ್ ಅಂತಾರೆ, ನೈಫ್ ಎಲೆಕ್ಟ್ರಿಷಿಯನ್ ನೈಫ್ಸ್ ಅಂತಾರೆ. ಇದು ಕಟ್ಟರು. ಸೊ ಇದು ಟೆಸ್ಟಿಂಗ್ ಲ್ಯಾಂಪ್. ಚೆನ್ನಾಗಿದೆ. ಬಲ್ಬ್ ಅಂತ ಹೇಳ್ತೀವಲ್ಲ ಅದು. ಇದು ನೋಸ್ ಪ್ಲೇಯರು. ಇದು ಕಟ್ಟರು. ಇದು ಚಿಕ್ಕ ಒಂದು ನಾರ್ಮಲ್ ಕಟಿಂಗ್ ಪ್ಲೇಯರ್. ಡ್ರಿಲ್ಲಿಂಗ್ ಮಿಷಿನ್. ಇದು ಸಾಲ್ಡ್ರಿಂಗ್ ಗನ್ ಇದು. ಮತ್ತು ಯಾವ ಥರ ಕಟ್ ಮಾಡೋದು ವಯರ್ನ ಅಂತ. ಸೊ ವಯರ್ ಜಾಯಿಂಟಿಂಗ್ ಇದಲ್ಲ, ಮಿಕ್ಕಿದ್ದೆಲ್ಲ ವಯರ್ ಜಾಯಿಂಟಿಂಗು. ಸುತ್ತಮುತ್ತ ವಯರ್ ಜಾಯಿಂಟಿಂಗ್. ಇದು ಕಾಪರ್. ಇಷ್ಟೇ. ಚೆನ್ನಾಗಿದೆಯಾ? ಓಕೆ, ರೈಡಿಂಗ್ ಟೈಮಲ್ಲಿ ಮಾತಾಡ್ಕೊಳ್ಳೋಣ. ನಮ್ಮ ಫ್ರೆಂಡ್ಸ್ ಯಾರು ಇನ್ನೂ ಬಂದಿಲ್ಲ. ಬ್ಯಾಗ್ ಇಟ್ಬಿಟ್ಟು ಹೋಗೋಣಪ್ಪ, ಮಾತಾಡೋಣ. ಓಕೆ, ಸುಮ್ಮನೆ ವಿಡಿಯೋ ಇದೇ ನಮ್ಮ ಕಾಲೇಜ್ ಹೇಳಿದ್ನಲ್ಲ. ಓಕೆ, ಇದು ಅದು ಎಂಟ್ರೆನ್ಸು, ಇದು ಎಕ್ಸಿಟು. ನಾರ್ಮಲಾಗಿ ಎಲ್ಲ ಕಾಲೇಜಲ್ಲಿ ಹಿಂಗೆ. ಇವತ್ತೇನು ಎಕ್ಸಾಮ್ ಗುರು, ಅದಕ್ಕೆ ಮಾಡ್ತಿರೋದು. ಇದು ಒಂದು ಡಿಪ್ಲೊಮಾ ಅಂತೆ, ಡಿಪ್ಲೊಮಾ ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಪಾಲ್ಬಿದರ ಬಾಂಗ್ಲಾ ಇದ್ದಂಗೆ ಐತಲ್ಲ ಎಲ್ಲೋ ಅದು. ಬಾಯ್ ಬಾಯ್. ಚೆನ್ನಾಗಿದಲ್ಲ ಇದು ಗಾಡಿ. RC 200. ನಿಜ ನಮ್ಮ ಹತ್ರ ಇದ್ರೆ ಸೈಕಾಗಿರ್ತಾಯಿತ್ತು. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಬೇಕಲ್ಲ ಗುರು. ಇಲ್ಲಿರೋರು ಜಾಸ್ತಿ ಅಲ್ಲ, ದುಡ್ಡಿರೋರೇ ಬರೋದು. ಈ ಕಾಲೇಜ್ ಬಗ್ಗೆ ಒಂದು ಕೆಟ್ಟ ಹೆಸರು ಐತೆ, ಬಟ್ ಈ ಟೈಮಲ್ಲಿ ಇರಲ್ಲ ಬಿಡಿ. ಈಗ ನಾವು ಬಂದಿರೋ ಟೈಮಲ್ಲೆಲ್ಲ ಕೆಟ್ಟ ಹೆಸರು ಇಲ್ಲ, ಎಲ್ಲ ಅಳಿಸೋಯ್ತು. ಆ ಟೈಮಲ್ಲಿತ್ತು ಆ ಕಾಲೇಜು ಈ ಥರ ಕಾಲೇಜು ಅಂದ್ಕೊಂಡು. ಅದೆಲ್ಲ ಸುಳ್ಳು ನಿಜ ಇರ್ಬೋದು, ಬಟ್ ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಕಾಲೇಜ್ ಬಗ್ಗೆ ಜಾಸ್ತಿ. ಇಲ್ಲಿ ಡಬಲ್ ಸ್ಟ್ಯಾಂಡ್ ಹಾಕ್ಲೇಬೇಕು ನಾನು ಅಷ್ಟೇ. ಸಿಂಗಲ್ ಕಿಕ್ಕೆ ಸ್ಟಾರ್ಟು. ಅಯ್ಯೋ ಸೆಕ್ಯೂರಿಟಿ ಅಂಕಲ್ ಏನಪ್ಪ ಹುಡುಗರಿಗೆ ಸೈಟ್ ಹೊಡಿತೈತೆ. ಬಾಯ್. ಚೆನ್ನಾಗಿತ್ತು ಇವತ್ತು. ಸ್ಪೋರ್ಟ್ಸು ಅದು ಇದು ಏನೋ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾನೆ ಇರ್ತಾರೆ ಶನಿವಾರ ಬಿಟ್ಟು ಮಿಕ್ಕಿದ ದಿನ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಇನ್ನೊಂದು ರೇಸ್ ವೀಡಿಯೋ ಹಾಕ್ತೀನಿ ಅಂತ ಈ ರೋಡಲ್ಲಿ ಹೇಳಿರ್ತೀನಿ. ಈ ರೋಡಲ್ಲ ಮುಂದೆ ಇರೋದಲ್ಲಿ. ಸೊ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಯ್ತು. ಯಾಕಂದರೆ ಒಬ್ಬರು ನಮ್ಮ ಸಂಬಂಧಿಗಳು ಒಬ್ಬರು ತೀರ್ಕೊಂಡ್ರು. ಅದಕ್ಕೋಸ್ಕರ ತುಂಬ ನೋವಿದೆ. ಅವ್ರು ಹೋಗಿದ್ದಕ್ಕೆ ಏನೇನೋ ಮಾಡಿಕೋರಲ್ಲ ಈ ನನ್ನ ಮಕ್ಕಳು. ಅಯ್ಯೋ ಕಾಣಿಸ್ತಿದ್ಯಾ? ಅಯ್ಯೋ ಕರ್ಮ, ಏನಕ್ಕೆ ಸುಮ್ಮನೆ ಕೈಗಳು ಹಾಕ್ಕೊಂಡು ಸುಮ್ಮನೆ ಇರಲ್ಲಪ್ಪ ಇವರು. ಜಾಸ್ತಿ ಮಾತಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಹೇಳ್ತೀರಾ. ನಾನು ಕೊಡೋ ಇನ್ಫಾರ್ಮೇಷನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನ್ಯೂ ಇಯರ್ ದಿವಸ ಒಂದು ವೀಡಿಯೋ ಹಾಕ್ಬಿಟ್ಟೆ, ಅದು ಅದು ಏನೋ ನಿಂತ್ಕೊಂಡು ಮಾತಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು ಅಷ್ಟೇ. ಅದು ಇನ್ನೊಂದು ಯಾಕೋ ವೀಡಿಯೋ ಬಂದಿಲ್ಲ, ಇಷ್ಟು ದಿನ ಆಯಿತು, 12 ದಿನ ಮೇಲೆ ಆಯಿತು ವೀಡಿಯೋನೇ ಬಂದಿಲ್ಲ ಅಂತಾಯಿದ್ರು. ಆಮೇಲೆ ನ್ಯೂ ಇಯರ್ ನಂತರ ಗ್ಯಾಪ್ ಕೊಡ್ದಿರ ಹಾಕೋಣ ಅಂತ ಒಂದು ಪ್ಲ್ಯಾನಲ್ಲಿ ಈ ಥರ ಕಾಲೇಜ್ ರೈಡ್ನ ಶುರು ಮಾಡಿರೋದು. ಯಾಕಂದರೆ ಕಾಲೇಜ್ ಬಿಟ್ಟರೆ ಮನೆ ಬಿಟ್ಟರೆ ಕಾಲೇಜು ಅಷ್ಟೇ ನಾವು ಬರ್ತಾ ಇರೋದು ಇವಾಗ ಸದ್ಯಕ್ಕೆ. ಬೇರೆ ಯಾವ ಕಡೆ ಹೋಗ್ತಾ ಇಲ್ಲ. ಇನ್ನೊಂದು ನಮ್ಮ ಕೆಲಸ ಇಲ್ಲ ಗುರು. ಕೆಲಸ ಸಿಗೋವರೆಗೂ ವೀಡಿಯೋ ಮಾಡ್ತೀನಿ. ಕೆಲಸ ಸಿಕ್ಕಿದ್ದಾದ್ಮೇಲೆ ವೀಡಿಯೋ ಮಾಡ್ತೀನಿ, ಬಟ್ ಸ್ವಲ್ಪ ಡಿಲೇ ಮಾಡ್ಬೋದು ಅಂತ ಒಂದು ಹೇಳ್ತಾ ಇದ್ದೀನಿ. ಯಾಕಂದರೆ
ನೈಟ್ ಔಟ್ ಕೆಲಸ ಮಾಡಬೇಕು ಅಂತ ನನಗಿರೋದು. ಅಂದರೆ ಪಾರ್ಟ್ ಟೈಮ್ ನೈಟ್ ಔಟ್ ಅಂದರೆ ಪಾರ್ಟ್ ಟೈಮ್ ನಾನು ಹೇಳ್ತಾ ಇರೋದು. ಇನ್ನೊಂದು ಈ ತಿಂಗಳಲ್ಲಿ ಶಬರಿಮಲೆಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಐತೆ. ನಮ್ಮ ಅಪ್ಪ ಹತ್ರ ಹೇಳಿದ್ದೀನಿ. ಬಟ್ ಏನು ಮಾಡೋಣ, ಏನಾದರೂ ಪರಿಸ್ಥಿತಿ ಐತಿ ಮೀರಿದ್ರೆ ಲೇ ಸೊ ಯಾರು ಇನ್ನೂ ಕಮೆಂಟೇ ಮಾಡಿಲ್ಲ ಗುರು ಹಳೆ ಒಂದು ವೀಡಿಯೋಗೆ, ಯಾಕಂತ ಗೊತ್ತಿಲ್ಲ. ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾವು ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಎಪಿಸೋಡ್ ವೀಕ್ ಇದ್ರದ್ದು ಅಷ್ಟೇ ನಾವು ಮಾಡೋದು. ಇನ್ನೊಂದು ಏನಂದರೆ ಸುಮಾರು ಪ್ಲ್ಯಾನ್ಸ್ ಇತ್ತು ಈ ಥರ ಮಾಡೋಣ ವೀಡಿಯೋ ಅಂತ, ಬಟ್ ಆಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡಿದೆ. ಅಯ್ಯೋ ಅಯ್ಯೋ ಹೊಡೆದೋಯ್ತಪ್ಪ, ಸದ್ಯ ಓವರ್ಟೇಕ್ ಆಗೋಯ್ತು. ಭಯಂಕರ ಟ್ರಾಫಿಕ್ ಗುರು, 12 ಗಂಟೆ ಎಲ್ಲ. ಅದಕ್ಕೆ ಸ್ವಲ್ಪ ಲೇಟಿಗೆ ಬಂದ್ರೂ ಇಲ್ಲಿ ನೋಡಿದ್ರೆ ಹೆವಿ ಟ್ರಾಫಿಕ್ ಐತೆ. ಸರಿ ಹೋಗ್ಬಿಡೋಣ ಬನ್ನಿ, ಮುಂದೆಯಿಂದ ಟರ್ನ್ ಮಾಡ್ಕೊಳ್ಳೋಣ. ಸುಮಾರು ಜನ ನೋಡ್ತಾರೆ, ಏನು ಹಿಂಗೆ ನೋಡ್ತೀರಾ ಅಲ್ಲ ಹೈವೇದಲ್ಲಿ ಯೂಟ್ಯೂಬರ್ಸ್ ನೋಡಿಲ್ವ ನೀವು? ನನಗೆ ಯಾಕೋ ಹಿಂಗೆ ಅನ್ನಿಸ್ತೈತೆ. ನೋಡ 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 ಮುಂದೆ ಯಾರು ಇಲ್ಲ ಅಲ್ಲಿ. ಸೂಪರ್ ಗುರು. ಇಂಡಿಕೇಟ್ರ್ ವರ್ಕ್ ಆಗುತ್ತೋ ಇಲ್ವೋ? ಈ ಒಂದು ಇಂಡಿಕೇಟ್ರ್ ಮೇಲೆ ಹಿಂಗೆ 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 ಕೈ ಹಾಕ್ತಾನೆ ನೋಡಿದ್ರೆ ಇಂಡಿಕೇಟ್ರ್ ವರ್ಕ್ ಆಗ್ತಿಲ್ಲ ಅನ್ಸುತ್ತೆ. ಇಲ್ಲಿ ಒಬ್ಬನ್ನ ಬೈದಿದ್ದೆ ರೀಸೆಂಟ್ ವಿಡಿಯೋದಲ್ಲಿ. ಎಂಟರ್ ಸುಮ್ಮನೆ ಸೌಂಡ್ ಅಷ್ಟೇ ಅದೆಲ್ಲ. ಎಂಟರ್ ಫ್ಯಾನ್ಸ್ ಇರ್ತೀರಾ? ಗೊತ್ತು ಗೊತ್ತು ಗೊತ್ತು, ನಮ್ಮ ಫ್ರೆಂಡ್ ಅವನೇ. ಎಂಟರ್ ಚೆನ್ನಾಗಿದೆ. ಅಲ್ಲ ಸೌಂಡ್ ನೋಡಿದ್ರೆ ಹಂಗೈತೆ ಒಳ್ಳೆ ಇದ್ರು ಇದ್ದಂಗೆ, ಅದಕ್ಕೋಸ್ಕರ ನಾನು ಹಂಗೆ ಅಂತೀನಿ. ಬಟ್ ಎಂಟರ್ಗೆ ಮಾತ್ರ ಚೆನ್ನಾಗಿದೆ ಓಡಿಸಿದ್ದೀನಿ. ಎಂಟರ್ಗೆಲ್ಲ ಚೆನ್ನಾಗಿದೆ. ಬಟ್ ನೀವು ಆ್ಯಕ್ಟಿವಾ, ಡಿಯೋ, ಆಕ್ಸಿಸ್ ಈ ಥರ ತೊಗೊಂಡ್ರೆ ಮಸ್ತಿರುತ್ತೆ. ಆ್ಯಕ್ಟಿವಾ ಏನಿದ್ರು ಕಮರ್ಷಿಯಲ್ ಪರ್ಪಸ್ ರೇಸ್ ಕೊಡಬೇಕಾ? ನಿಜ ಹೇಳ್ತೀನಿ, ಆಕ್ಸಿಸ್ಸೇ ಸೂಪರ್ ಅಂತೀನಿ. ನಿಜ ಗುರು, ನಾನು ಎಂತೆಂಥ ಗಾಡಿಗಳನ್ನೆಲ್ಲ ಸೋಲಿಸಿದ್ದೀನಿ, ಓವರ್ಟೇಕ್ ಮಾಡಿದ್ದೀನಿ. ಆದರೆ ಆಕ್ಸಿಸ್ನ ಇದುವರೆಗೂ ನಮ್ಮ ನಟೇಶದಲ್ಲಿ ಓವರ್ಟೇಕ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಕೆಲವೊಂದು ದಿವಸ RR310 ನೋಡ್ಕೊಂಡಿದ್ದೆ, ಒಂದು ಫೋಟೋ ಕೂಡ ಹಿಡ್ದಿದ್ದೀನಿ. ಇದಕ್ಕೆ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ದೀರಾ ಅನಿಸುತ್ತೆ. TVS RR310 TVS ಇದರಲ್ಲಿ TVS ಗಾಡಿ RR310. BMW ಈ ಕಡೆ ನಿಂತಿರುತ್ತೆ, ಯಾವಾಗಲೂ ನಿಂತಿರಲ್ಲ, ಯಾವಾಗಾದರೂ ನಿಂತಿರುತ್ತೆ. ಯಾರು ಇವನು? ಓವರ್ಟೇಕ್ ಮಾಡು ಬೇಡ ಅಂದಿಲ್ಲ. ಪಕ್ಕದಲ್ಲಿ ಗಾಡಿಗಳು ಬರ್ತಾ ಇರ್ತಾನೆ, ಆಪೋಸಿಟಲ್ಲೂ ಗಾಡಿ ಐತೆ, ಪಕ್ಕದಲ್ಲೂ ಗಾಡಿ ಐತೆ. ಓವರ್ಟೇಕ್ ಹೆಂಗೆ ಮಾಡ್ತೀಯ? ಏನ್ರು ಇಷ್ಟು ಟ್ರಾಫಿಕ್ ಏನ್ರು ಯಪ್ಪ. ಸುಮಾರು ಜನ ಬ್ಯಾಟ್ರಿ ಗಾಡಿಗಳಿಗೆಲ್ಲ ಶಿಫ್ಟ್ ಆಗ್ತಾಯಿದ್ದೀರಾ. ಯಾವತ್ತಾನ ಬ್ಯಾಟ್ರಿ ಗಾಡಿ ಕೈ ಕೊಟ್ಟು ಯಾಕೋ ಪೆಂಗನ್ ಮಗನ ಥರ ನೋಡ್ಕೊಂಡು ಕೂತವನು. ಮಸ್ತು ಹುಡುಗಿ ಒಂದು. ಅಯ್ಯೋ ನಾನು ನಿನ್ನ ದೋಸ್ತು ಅಂದ್ಲೆ. ಅಯ್ಯೋ ಏಯ್ ನಮ್ಮ ವ್ಯಾನಪ್ಪ. ನಾನು ಓದಿದ ಸ್ಕೂಲು JM ಪಬ್ಲಿಕ್ ಸ್ಕೂಲ್. ನಾನು ಓದಿದ ಸ್ಕೂಲ್, ನಮ್ಮ ಸ್ಕೂಲ್. ಅಪ್ಪ ಗೋಳಿ ಎಷ್ಟು ನುಗ್ಗುತ್ತೆ. ಇದು ಯಾರು ಫೋನ್ ಹಿಡ್ಕೊಂಡು ಕೂತವ್ರಲ್ಲೇ?
ಇಲ್ಲ ಗುರು, ಜಸ್ಟ್ ಮಿಸ್ಸು, ಹಿಂಗೆ ಮಿಸ್ ಆಗಿದ್ದು ನಾನು. RX ನಿಂತವು. ಯಾವ RX ಬೇಕು ನಿಮಗೆ? RXಗಳಲ್ಲಿ RX ಬೇಡ ಗುರು, ಈ ಸದ್ಯಕ್ಕೆ ಬೇಡ. ಯಾಕಂದರೆ ಮಿಡಲ್ ಕ್ಲಾಸ್ ಪೀಪಲ್ ಜನಕ್ಕೆ ಅದು ಡ್ರೀಮ್ ಇರ್ಬೋದು, ಬಟ್ ಅದು ಹೈ ಕ್ಲಾಸ್ ಅವ್ರಿಗೆ ಸೆಕ್ಟ್ ಇವಾಗ. ಯಾಕಂದರೆ ಸರ್ವಿಸ್ ಚಾರ್ಜು ಮತ್ತು ಐಟಮ್ಗಳೆಲ್ಲ ಸಿಗ್ತಾಯಿಲ್ಲ ನೆಟ್ಟಿಗೆ. ಅಲ್ಲೇ ಗಾಡಿ ಸುಮ್ಮನೆ ರಿಸ್ಕ್ ಬೇಡ. ಚೆನ್ನಾಗಿರೋ ಸೂಪರ್ ಬಿಗ್ ತೊಗೊಳ್ಳಿ. ಆಮೇಲೆ ನಿಮ್ಮ ಲೈಫ್ ಸೆಟ್ಲ್ ಆದಮೇಲೆ RX ಎಂಥ RX ತೊಗೊತೀರ? RX 100, RX 135, RX Z, RX G ಕೂಡ ಇದೆ. ನೋಡಿರ್ತಿರೋರು ಒಂದು ಪಿಕ್ಚರ್ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ಇದೆ. ಇಲ್ಲಿ ನಾವು ನಿಮ್ಮಂಥವ್ರು ನನ್ನ ಮಕ್ಕಳನ್ನೆಲ್ಲ ಮುಂದೆ ಬಿಟ್ಟಿದ್ದೆ ತಪ್ಪು. ಅಬ್ಬು ರೋಡಲ್ಲಿ ಈ ಥರ ನೀರು ಹಾಕ್ತಾರೆ, ಧೂಳು ಬರಬಾರ್ದು ಅಂತ. ಆದರೆ ನಾವು ಓಡಿಸೋ ಟೈಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿದ್ರೆ ಜಾನ್ ಇದುಗಳೆಲ್ಲ ಮಿಸ್ ಆಗಿದ್ದೀನಿ ಈ ಸರಿ. ವೀಕೆಂಡಲ್ಲಿ ಹೋದರೆ ಅದೇ ಥರ ಗುರು. ಯಾಕಂದರೆ ಇದು ಕಾಲೇಜಲ್ಲಿ ಜನ ಬರೋಲ್ಲ, ನಮ್ಮ ಸ್ಟೂಡೆಂಟ್ಸ್ ಯಾರು ಬರೋಲ್ಲ. ಸ್ಯಾಟರ್ಡೇ ಅಲ್ವಾ, ರಜಾ ಹಾಕ್ಬಿಡ್ತಾರೆ. ಅದ್ರ ಬದಲು ನಾವು ವೀಕ್ ಡೇಸಲ್ಲಿ ಮಾಡೋಣ. ಲೈಕ್ ಸೋಮವಾರ, ಮಂಗಳವಾರ ಬರ್ತಾರೆ, ಗುರುವಾರ ಬರ್ತಾರೆ, ಮತ್ತು ಮಿಕ್ಕಿದ 3 ದಿನ ಬರೋದೇ ಇಲ್ಲ ನಮ್ಮ ಹುಡುಗರು. ನಿಜ. ಹಾಯ್ ಬಬ್ಲು, ಬಬ್ಲೆ ಹಾಕಿಲ್ಲ ಅಲ್ಲಿ ಬಬ್ಲು ಬಂದೇ ಇರೋ. ಅಪ್ಪ ಇದೆ ಹಸು ಬಿಟ್ಟಿದ್ದಾರೆ. ನೋಡಿದ್ರೆ ಹೆಂಗೈತಿ ಕೋಳಿ ಹೆಸರು ಏನಂತ ಹೇಳಿ ನೋಡೋಣ. ನಾವು ಇದನ್ನು ಕಲ್ಲು ಕೋಳಿ ಅಂತೀವಿ. ಚೆನ್ನಾಗೈತೆ. 500 ರೂಪಾಯಿ, ಸಾರಿ 5,000 ರೂಪಾಯಿ ಬಂದು. ಏಯ್ ಹೋಗಾಯ್ತು. ಬುಲೆಟ್ನ ಅಧ್ವಾನ ಮಾಡಿಕವೆ. ಹೈ, ಹೌ ಆರ್ ಯು? ಓಕೆ, ಮಾತಾಡೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡಪ್ಪ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ 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 ಬಾಯ್.